ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದ್ದ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನ್ಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಳಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿ ಬೀದಿಯಲ್ಲಿ ಪೇಪರ್ ತೊಗೊಳೋಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾಯಿದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲ ಕೂಡ ಬಯಲು ಮಾಡಿರುವಂಥದ್ದು ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ? ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾಯಿದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದೆ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿ ವಿ, ಬೆಂಗಳೂರು ಮತ್ತು ರಾಜ್ಯದಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಕೂಡ ಮತ್ತು ಬೆಂಗಳೂರಲ್ಲಿ ಇರುವಂಥದ್ದು ಈ ಬಗ್ಗೆ ಸರ್ಕಾರನೂ ಕೂಡ ಏನು ಫೈಂಡ್ ಔಟ್ ಮಾಡದೇ ಇರುವಂಥದ್ದು ಮತ್ತು ಈ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನಲ್ಲಿ ಇವೆಲ್ಲವೂ ಕೂಡ ನುಸುಳುಕೋರರ ಬಾಂಗ್ಲಾದೇಶದಿಂದ ನುಸುಳುಕೋರರ ಒಂದು ಬಯಲಾಗಿದ್ದ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಂತ ಅಶೋಕ್ ನಮ್ಮ ಜೊತೆ ಇದ್ದಾರೆ. ಸರ್, ವಲಸಿಗರು ಅನ್ನೋಕ್ಕಿಂತ ಏನಂದರೆ ಇದು ನುಸುಳುಕೋರರು ಬಾಂಗ್ಲಾದೇಶದಿಂದ ಬಂದು ಇಲ್ಲಿರುವಂಥದ್ದು ನಮ್ಮ ಸ್ಟಿಂಗ್ ಆಪರೇಷನ್ ಇದು ಬಯಲಾಗಿರುವಂಥದ್ದು ದೇಶದ ಸೆಕ್ಯೂರಿಟಿ ಕೂಡ ಉದ್ದೇಶ ಏನು ಅನ್ಸುತ್ತೆ ಸರ್ ಸಂಬಂಧಪಟ್ಟ? ಈಗ ಬೆಂಗಳೂರು ಅಂತಲ್ಲ, ಇಡೀ ಕರ್ನಾಟಕದಲ್ಲೂ ನೀವು ಕೊಳಗು, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಹೋದ್ರೂ ಕೂಡ ಈ ಕಾಫಿ ತೋಟದಲ್ಲಿ ಈ ಬಾಂಗ್ಲಾ ವಲಸಿಗರು ಬರ್ತಾಯಿದ್ದಾರೆ. ಯಾಕಂದರೆ ಅಲ್ಲಿ ಕಡಿಮೆ ಕೂಲಿಗೋಸ್ಕರ ಬರ್ತಾರೆ. ಅದರಿಂದ ಬೆಂಗಳೂರಲ್ಲೂ ಅಷ್ಟೇ ನೀವು ನೋಡಿ, ಮೊದಲು ಈ ಪೇಪರ್ ತೊಗೊಳೋರೆಲ್ಲ ಇರಲೇ ಇಲ್ಲ. ಈಗ ಬೀದಿ ಬೀದಿಯಲ್ಲಿ ಪೇಪರ್ ತೊಗೊಳೋಕ್ಕೆ ಅಂದರೆ ಸೈಕಲಲ್ಲಿ ಬರ್ತಾಯಿದ್ದಾರೆ. ಅಂದರೆ ಇವರೆಲ್ಲ ಬಾಂಗ್ಲಾ ವಲಸಿಗರು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಸಮಸ್ಯೆಯಾಗಿ, ಅಸ್ಸಾಮಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಈ ಬಾಂಗ್ಲಾ ವಲಸಿಗರದು. ಈಗ ಮತ್ತೆ ಬೆಂಗಳೂರು ಕಡೆನೂ ಬಂದರೆ ಇವ್ರನ್ನ ದೊಡ್ಡ ಕ್ರೈಮು ಇವೆಲ್ಲ ಆದರೆ ಇಲ್ಲಿ ಕ್ರೈಮ್ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸರ್ಕಾರ ಇಮಿಡಿಯೇಟಾಗಿ, ನಮ್ಮ ಸರ್ಕಾರ ಇದ್ದಾಗ ಇವ್ರ ಮೇಲೆ ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ರಿ. ಕೂಡಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕೆಲವರಂತೂ ಅವ್ರನ್ನ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಸ್ಲಮ್ಗಳಲ್ಲಿ ಸೇರಿಸಿ ವೋಟ್ ಬ್ಯಾಂಕ್ ಮಾಡೋಕ್ಕೂ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಇನ್ನಷ್ಟು ಹಾನಿಕರ ಆಗ್ತೈತೆ. ಒಂದು ಸರಿ ವೋಟಿಂಗ್ ರೈಟ್ಸ್ ಎಲ್ಲ ಸಿಕ್ಬಿಟ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಳೋದು ಇವೆಲ್ಲ ಶುರು ಮಾಡ್ತಾರೆ. ಅದರಿಂದ ಒಟ್ಟಾರೆ ಇದು ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಅವ್ರನ್ನ ಗಡೀಪಾರು ಮಾಡಬೇಕು. ಸರ್, ಈಗ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಮಾಡಿ ಇವೆಲ್ಲ ಕೂಡ ಬಯಲು ಮಾಡಿರುವಂಥದ್ದು ಇದಕ್ಕೊಂದೇನಾದರೂ ಹೇಳುತ್ತೆ ಮತ್ತು ಜೊತೆಗೆ ಸರ್ಕಾರಕ್ಕೆ ಏನಾದರೂ?
ರಿಪಬ್ಲಿಕ್ ಟಿ ವಿ ಈ ಥರ ದೇಶದ ಭದ್ರತೆ ಪ್ರಶ್ನೆ ಬಂದಾಗ ರಿಪಬ್ಲಿಕ್ ಟಿ ವಿ ಮುಂಚೂಣಿಯಲ್ಲಿದೆ. ಸೊ ಇದು ಕೂಡ ಬಾಂಗ್ಲಾ ವಲಸಿಗರದು ದೇಶದ ಭದ್ರತೆಗೆ ಸಂಬಂಧಪಟ್ಟಿದ್ದು. ಈ ವಿಚಾರವಾಗಿ ರಿಪಬ್ಲಿಕ್ ಟಿ ವಿ ಈ ಸ್ಟಿಂಗ್ ಆಪರೇಷನ್ ಮಾಡಿರೋದು ಸ್ವಾಗತಾರ್ಹ. ಇದು ಇನ್ನಷ್ಟು ಎಚ್ಚರಿಕೆಯನ್ನು ಪೊಲೀಸರಿಗೆ ನೀಡುವಂಥ ಒಂದು ವ್ಯವಸ್ಥೆ ರಿಪಬ್ಲಿಕ್ ಟಿ ವಿಯಿಂದ ಆಗ್ತಾಯಿದೆ. ಇದನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದು ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ದೇಶದ ಭದ್ರತೆ ದೃಷ್ಟಿಯಿಂದ ವಲಸಿಗ ಇದನ್ನು ಅದನ್ನು ಗಡೀಪಾರು ಮಾಡಬೇಕು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. 2 ವರ್ಷದ ಬಳಿಕ ಇದೀಗ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಷಾಢ ಮಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಿಸಿದ್ದಾರೆ. ಬಾಗಿನ ಅರ್ಪಣೆ ಹಿನ್ನೆಲೆ ಕೆಆರ್ಎಸ್ ಡ್ಯಾಂಗೆ ಹಸಿರು ತೋರಣ, ವಿವಿಧ ಹೂಗಳಿಂದ ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಲಾಗಿತ್ತು. ಡ್ಯಾಂ ಮೇಲೆ ಕನ್ನಡ ಬಾವುಟಗಳು ಕೂಡ ರಾರಾಜಿಸ್ತಾ ಇದ್ವು. ಹೂವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ವಿಶ್ವೇಶ್ವರಯ್ಯನವರ ಕಲಾಕೃತಿ ಕೂಡ ಅರಳಿಸಲಾಗಿತ್ತು. ಹಾಗೆ ಅನೇಕ ಶಾಸಕರು, ಸಚಿವರು ಒಡಗೂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಶಿರೂರಿನ ಗುಡ್ಡ ಕುಸಿತದ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದ್ದು, ರೆಸ್ಕ್ಯೂ ಆಪರೇಷನ್ ಮಾತ್ರ ಮುಂದುವರೆದಿದೆ. ಲಾರಿ ಮೇಲಕ್ಕೆತ್ತುವ ಕಾರ್ಯ ಮಾತ್ರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು, ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾದವರ ಶೋಧವನ್ನ ನಡೆಸಲಾಗ್ತಾ ಇದೆ. ನೀರಿನ ಹರಿವು ಕಡಿಮೆಯಾದ ನಂತರ ತ್ರಿಶೂರ್ನಿಂದ ಬರುವ ತಜ್ಞರ ಜೊತೆ ಚರ್ಚೆ ಮಾಡಿ ನಂತರ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗುವುದು ಅಂತ ಜಿಲ್ಲಾಡಳಿತ ಹೇಳಿದೆ. ಆದರೆ ಕೇರಳ ಶಾಸಕರು ನಮಗೆ ಲಾರಿ ಚಾಲಕ ಅರ್ಜುನ್ ಹುಡುಕಿಕೊಡಿ ಅಂತ ಹೇಳಿ ಜಿಲ್ಲಾಡಳಿತದ ಮುಂದೆ ಪಟ್ಟನ್ನ ಹಿಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗ್ರಾಮದ 70 ಮನೆಗಳು ಜಲಾವೃತವಾಗಿದ್ದು, ರಸ್ತೆ ಬೀದಿಗಳು ಹಳ್ಳದಂತಾಗಿವೆ. ಮತ್ತೊಂದು ಕಡೆ ಮನೆಗಳಲ್ಲಿ 2-3 ಅಡಿ ನೀರು ನಿಂತು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗೆ ನೀರು ನುಗ್ಗಿದ ಹಿನ್ನೆಲೆ ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಪಶ್ಚಿಮ ಘಾಟ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ಮಲಪ್ರಭಾ ನವಿಲು ತೀರ್ಥ ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ರಾಮದುರ್ಗ ಪಟ್ಟಣದ ಹಳೆ ಸೇತುವೆ ಜಲಾವೃತವಾಗಿದ್ದು, ತುಂಬಿ ಹರಿಯುವ ಸೇತುವೆ ಮೇಲೆಯೇ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೊರಟಿದ್ದಾರೆ. ಜೊತೆಗೆ ಕೆಲ ಯುವಕರು ತುಂಬಿ ಹರಿತಾ ಇರುವ ಸೇತುವೆ ಮೇಲೆ ಹುಚ್ಚಾಟವನ್ನ ಮೆರೆದಿದ್ದಾರೆ. ರಾಮದುರ್ಗ ಪೊಲೀಸರು ನದಿ ತಟದಲ್ಲಿ ಯಾವುದೇ ಭದ್ರತೆಯನ್ನ ನಿಯೋಜನೆ ಮಾಡಿಲ್ಲ.